ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಪೂರ್ಣಿಮಾ ದಾಸ್ ಅವರ ವಿಭಿನ್ನವಾದಂಥ ಕಾರ್ಯವೈಖರಿ ನಿಜವಾಗ್ಲೂ ಮೆಚ್ಚುವಂಥದ್ದೇ. ಯಾಕಂದರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಏನೆಲ್ಲ ಒಂದು ಕೆಲಸಗಳನ್ನು ಹಮ್ಮಿಕೊಳ್ಬೋದು, ಏನೋ ಒಂದು ಸಣ್ಣ ಪುಟ್ಟ ನೆರವುಗಳನ್ನು ಮಾಡಬಹುದು ಅನ್ನೋ ರೀತಿಯಲ್ಲಿ ನೀವು ನೋಡಿದ್ರೆ ಈಗ ಪುಸ್ತಕಗಳನ್ನು ಹಂಚೋ ರೀತಿಯಲ್ಲಿ ನೋಡಿ, ಗೌರ್ಮೆಂಟ್ ಸ್ಕೂಲ್ಗಳ ಮಕ್ಕಳಿಗಿರ್ಬೋದು, ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಪುಸ್ತಕ ಹಂಚೋದು, ಯೂನಿಫಾರ್ಮ್ ಹಂಚೋದು, ಅದಕ್ಕೆ ತುಂಬಾ ಕೆಲಸ ಇದೆ. ಓಡಾಡಬೇಕು ಅಲ್ಲಿ ಇಲ್ಲಿ ಅಂಥೇಳಿ ಇವ್ರ ಜೊತೆಗೆ ದುಡ್ಡಿದವ್ರ ಜೊತೆಗೆ ದುಡ್ಡು ತಗೊಂಡು ದುಡ್ಡು ಇಲ್ದಿರೋರಿಗೆ ಕೊಡೋ ಕೆಲಸ ಅವ್ರು ಹೇಳಿದ ಹಾಗೆ ತುಂಬಾ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಈಗ ಮಕ್ಕಳದು ತುಂಬಾ ಡಿಫ್ರೆಂಟ್ ಕೆಲಸಗಳನ್ನು ನೀವು ಹಮ್ಮಿಕೊಂಡ್ರಿ, ನೋಡಿದೆ ನಾನು. ಅದ್ರ ಜೊತೆಗೆ ಈಗಿನ ಹೆಣ್ಮಕ್ಳ ಸಿಚುವೇಶನ್ ನೋಡೋದಾದರೆ ಏನು ಅನಿಸುತ್ತೆ? ತುಂಬ ಚೆನ್ನಾಗಿದ್ದಾರೆ ಅನಿಸುತ್ತಾ, ಇಲ್ಲ ಚೆನ್ನಾಗಿಲ್ಲ ಅನಿಸುತ್ತಾ, ಇನ್ ಬಿಟ್ವೀನ್ ಅಂತ ಅನಿಸುತ್ತಾ? ಇನ್ ಬಿಟ್ವೀನ್ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಏಕೆ ಅಂದರೆ ನಾವು ನಗರ ಪ್ರದೇಶಗಳಲ್ಲಿರುವಂಥ ಹೆಣ್ಣು ಮಕ್ಕಳನ್ನ ನೋಡಿ ಅಯ್ಯೋ ಸಿಕ್ಕಾಪಟ್ಟೆ ಹೈಫೈ ಆದ್ರಪ್ಪ ಈಗಿನ ಹೆಣ್ಣು ಮಕ್ಕಳು ಅಂತ ನಾವು ಅಂತೀವಿ. ಆದರೆ ನೀವು ಅದೇ ಹೋಗಿ ನೀವು ಹಳ್ಳಿಗಳಲ್ಲಿ ನೀವು ಹೋಗಿ ನೋಡಿ, ನಮಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಪ್ರಾಪರ್ ಯೂನಿಫಾರ್ಮ್ಸ್ ಇರಲ್ಲ, ಅವರಿಗೆ ಬಟ್ಟೆಗಳು ಸರಿ ಇರೋದಿಲ್ಲ. ಅದರ ಜೊತೆ ಅಷ್ಟೇ ಅಲ್ಲ, ಮನೆಯಲ್ಲಿರುವಂಥ ವಾತಾವರಣ ಮೊದಲು 20 ವರ್ಷ 30 ವರ್ಷದ ಮುಂಚೆ ಹೇಗಿತ್ತು ಇವತ್ತು ಹಾಗೇ ಇದೆ, ಏನೂ ಚೇಂಜ್ ಆಗಿಲ್ಲ ಅಂತ ನಿಜವಾಗ್ಲೂ ಮಾಡೋದಾಯಿತು ಅಂದರೆ ಬೇರೆ ಇನ್ನೇನು ಇವತ್ತು ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇದ್ದಾರೆ ಕೆಲವರು ಅಂಥವರು. ಅದ್ರ ಜೊತೆಗೆ ಮಕ್ಕಳಿಗೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳಲ್ವಾ, ಸೊ ಅದರಿಂದ ಅವ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಬೇಗ ಅದು ಗ್ರಾಸ್ ಮಾಡ್ಕೊಳ್ಳೋ ಪವರ್ ಇರ್ಬೋದು, ಅಥವಾ ಅವ್ರದ್ದು ಅಬ್ಸರ್ವೇಷನ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈಗಿನ ಮಕ್ಕಳದು. ಅಪ್ಪ ಅಮ್ಮ ಹೆಂಗಿರ್ತಾರೆ, ನನ್ನ ಪಕ್ಕದಲ್ಲೆಲ್ಲ ಹೇಗಿರ್ತಾರೆ ಅದು ನೋಡ್ತಾರೆ, ಅದ್ರ ಥರನೇ ಅವರು ಹೋಗ್ತಾರೆ. ಹಳ್ಳಿಗಳ ಕಡೆ ಆಗೋದೇನು ಅಂದರೆ ಹೋಗ್ತಾರೆ, ತಂದೆ ಇರ್ಬೋದು, ಅಣ್ಣಂದ್ರು ಇರ್ಬೋದು, ಅವ್ರು ಫೀಲ್ಡ್ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಸ್ಕೂಲಿಂದ ಮನೆಗೆ ಹೋಗಿರೋವಂಥ ಹೆಣ್ಣು ಮಗುಗಾಗೋ ಮೇನ್ ಪ್ರಾಬ್ಲಮ್ ಏನು ಅಂದರೆ ಲೈಂಗಿಕ ಕಿರುಕುಳ. ಅದು ಎಷ್ಟೋ ಸತಿ ಏನಾಗುತ್ತೆ, ಅಂಥ ಹೆಣ್ಣು ಮಗು ತಾಯಿಗೂ ಹೇಳ್ಕೊಳಕ್ಕಾಗಲ್ಲ, ಅಂಥ ಪರಿಸ್ಥಿತಿಗಳು ಸುಮಾರಿದೆ. ಸೊ ಆ ಥರ ಪರಿಸ್ಥಿತಿ ಇದ್ದಾಗ ನಾವು ಹೋಗಿ ನಿನ್ನ ಹತ್ರ ಏನಿದೆ, ನಿನ್ನ ತಾಯಿ ಸ್ಥಾನದಲ್ಲಿ ನಾವು ಇದ್ದೀವಿ ಅನ್ನೋ ಥರ ನಾವು ಮಾತಾಡಿದಾಗ ಆ ಹೆಣ್ಣು ಮಕ್ಕಳು ಹೇಳ್ತಾರೆ, ಆಂಟಿ ಹಿಂಗಾಯಿತು, ಅಕ್ಕ ಹಿಂಗಾಯಿತು ಅಂತ. ಆ ಥರ ನಿಜವಾಗ್ಲೂ ತುಂಬ ಒಂದೊಂದು ಸತಿ ಅನ್ಸತ್ತೆ, ನಮ್ಮ ಕಾನೂನು ಏನು ಮಾಡ್ತಾಯಿದೆ ಇವ್ರುಗಳಿಗೆಲ್ಲ ಅನ್ನೋ ಥರ. ಅಷ್ಟು ತುಂಬಾ ಬೇಜಾರಾಗತ್ತೆ ನಮಗೆ. ಮೇನ್ ಅಂಥ ಒಂದು ವಿಷಯಗಳಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲಿ ಒಂದು ಹೆಂಗಸಾಗಲಿ, ಒಂದು ಹೆಣ್ಣು ಮಗು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ನೋವು ತಿನ್ನುವಂಥ ಪರಿಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಜಾಸ್ತಿ ಇದೆ ಈಗ. ಸಾಮಾನ್ಯವಾಗಿ ಗಂಡಸರದೇ ತಪ್ಪು, ಹೆಣ್ಗಸರು ತಪ್ಪು ಅಂತಲ್ಲ, ಒಬ್ಬರು ತಪ್ಪಿರುತ್ತೆ, ಒಬ್ರದ್ದು ಇರುತ್ತೆ. ಬಟ್ ಅಲ್ಲಿ ಅವ್ರಿಗೆ ಜಡ್ಜ್ ಮಾಡುವಾಗ ಎಷ್ಟು ಫೇಲ್ ಆಗ್ತಾರೆ. ಅವ್ರಿಗೆ ಯಾವ ರೀತಿ ಇದು ಬೇಕು ಅಂತೀರ ಅಲ್ಲಿ ಅವೇರ್ನೆಸ್ ಅಂತ, ಅಥವಾ ಒಂದು ಅಟ್ಲೀಸ್ಟ್ ಒಂದು ಸಜೆಷನ್ ಅನ್ನೋ ರೀತಿಲಿ? ಅಲ್ಲ, ಸಜೆಷನ್ಗಳಲ್ಲಿ ಮಹಿಳಾ ಸಾಂತ್ವನ ಘಟಕಗಳು ಸುಮಾರಿದೆ, ನಡೀತಾ ಇದೆ. ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಹೋಗ್ತೀವಿ, ಮಾತಾಡ್ತೀವಿ. ನಮಗೆ ಏನಾದರೂ ಈ ಥರ ಹೀಗಿದೆ ಅನ್ನೋದು ಒಂದು ಸ್ವಲ್ಪ ವಿಷಯ ಗೊತ್ತಾದ್ರೂ ನಾವು ಹೋಗ್ತೀವಿ, ಮಾತಾಡ್ತೀವಿ ಅವ್ರ ಹತ್ರ. ಮ್ಯಾಕ್ಸಿಮಮ್ ಅವ್ರಿಗವರೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ಕೊಳ್ಳೋದಕ್ಕೆ. ಅವ್ರು ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಹೋಗಿ, ಏಕೆ ಏನಾಗುತ್ತೆ, ಒಂದು ಸಂಸಾರದಲ್ಲಿ ನಾವು ಮಧ್ಯ ಹೋಗಿ ತಲೆ ಹಾಕೋದು ಅಷ್ಟು ಒಳ್ಳೆಯದಲ್ಲ, ಹಿತ ಅಲ್ಲ. ಆದರೂ ಕೆಲವೊಂದು ಸತಿ ನಾವು ಹೋಗಲೇಬೇಕಾಗತ್ತೆ. ಸೊ ನಾನು ಇನ್ನೊಂದು ಏನು ಹೇಳೋದು ಅಂದರೆ, ಒಬ್ಬ ಮಹಿಳೆ ಆಗಿ ಅವಳು ವಿದ್ಯಾಭ್ಯಾಸ ಇದ್ದು ಯಾವುದು ಸರಿ ಯಾವುದು ತಪ್ಪು ಅನ್ನೋವಂಥ ಯೋಚನೆ ಮಾಡುವಂಥ ಸ್ಟೇಜಲ್ಲಿ ಅವಳಿದ್ದರೆ ಅವಳ ಸಂಸಾರ ಅವಳು ತುಂಬ ಚೆನ್ನಾಗಿ ನಿಭಾಯಿಸ್ತಾಳೆ ಅನ್ನೋ ಧೈರ್ಯ ನನಗಿದೆ. ಮುಖ್ಯವಾಗಿ ಈಗ ಮಹಿಳೆ ಮುಂದಿರುವ ಸವಾಲುಗಳೇನಂತೀರ ಹಾಗಾದರೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ತೊಗೊಳ್ಳೋದಾದರೆ? ಅಲ್ಲ, ಏಕೆಂದರೆ ಯಾವುದೇ ಒಂದು ಹೆಂಗಸಿರಲಿ ಒಂದು ಬೇಸಿಕ್ ನೆಸೆಸಿಟೀಸ್ ಅಂತ ಒಂದು ಕೆಲವೊಂದು ಇರುತ್ತೆ. ಆ ಬೇಸಿಕ್ ನೆಸೆಸಿಟೀಸ್ ಅವಳ ಹತ್ರ ಇದ್ದಾಗ ಅವಳು ಅರ್ಧ ಜೀವನದಲ್ಲಿ ಗೆದ್ದಿದ್ದೀನಿ ಅನ್ನೋ ಅಂಥ ಧೈರ್ಯ ಅವಳಿಗೆ ಬರುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ ಇರ್ಬೋದು, ಇಲ್ಲ ಮನೆ ಸಂಸಾರಕ್ಕೆ ಬೇಕಾಗುವಷ್ಟು ಹಣಕಾಸು ಇರಬಹುದು, ಇಲ್ಲ 4 ಜನ ಸಮಾಜದಲ್ಲಿ ಹೋಗಿ ನಿಂತು ಮಾತಾಡೋ ಧೈರ್ಯ ಇರ್ಬೋದು. ಈ ಅಟ್ಲೀಸ್ಟ್ ಒಂದು 3-4 ಬೇಸಿಕ್ ನೆಸೆಸಿಟೀಸ್ ಏನಿದೆ ಅವು ಅವಳ ಹತ್ರ ಇತ್ತು ಅಂದರೆ ಅವಳು ಏನು ಬೇಕಾದರೂ ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ, ನಿಶ್ಚಿಂತದ ಫ್ಯೂಚರ್ ಪ್ಲ್ಯಾನ್? ಖಂಡಿತ ಇದೆ. ಈಗ ಏನಾಗಿದೆ, ನೀವು ಮೊದಲೇ ಹೇಳ್ದಂಗೆ ಈ ಗಂಡ ಬಿಟ್ಟು ಅಂತ ಹೆಂಗಸುಗಳು ಅಂತ ಹೇಳಿದ್ರಿ, ಇಲ್ಲ ಬೇರೆ ಲೈಕ್ ವಿ ಕಾಲ್ ಇಟ್ ಡೆಸ್ಟಿಟ್ಯೂಟ್ ವುಮೆನ್. ಸೊ ಅಂಥವ್ರುಗಳಿಗೆ ನಾವೊಂದು ಶೆಲ್ಟರ್ ಕೊಡೋರು ಎಲ್ಲೂ ಇಲ್ಲ. ಏಕೆಂದರೆ ಒಂದು ಮಹಿಳೆ ಗಂಡನ ಬಿಟ್ಟು ಆಚೆ ಬಂದಳು ಅಂದರೆ ವಿದ್ಯಾಭ್ಯಾಸ ಇಲ್ಲದೇ ಇರೋವಂಥ ಕಾರಣದಿಂದ ಅವರು ಹೋಗಿ ದೇ ವಿಲ್ ಗೆಟ್ ಇನ್ ಟು ಸಮ್ ಅದರ್ ಕೈಂಡ್ ಆಫ್ ಪ್ರಾಸ್ಟಿಟ್ಯೂಷನ್ ಇರ್ಬೋದು, ಬೇರೆ ಜೀವನೋಪಾಯಕ್ಕೆ ಏನಾದರೂ ಒಂದು ಬೇರೆ ದಾರಿ ಹಿಡಿತಾಳೆ. ಅಂಥ ಬದಲು ಅಂಥ ಕೆಲವು ಹೆಂಗಸರುಗಳನ್ನ ಒಂದು ಜಾಗದಲ್ಲಿ ಸೇರಿಸಿ ಅವುಗಳಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡುವಂಥದ್ದಾಗಲಿ, ಇಲ್ಲ ಬೇರೆ ಇನ್ಯಾವುದಾದ್ರೂ ಟ್ರೈನಿಂಗ್ಗಳಲ್ಲಾಗಲಿ ಅವ್ರಿಗೆ ಎಂಗೇಜ್ ಮಾಡಿ ಅವ್ರ ಜೀವನ ನಡೆಸ್ಕೊಳ್ಳೋ ಹಾಗೆ ಮಾಡೋದು, ಅದೊಂದು ಧ್ಯೇಯ ಇದೆ. ನೋಡೋಣ ಎಷ್ಟಾಗುತ್ತೆ ಅಂತ.
ಓಕೆ, ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟು ತನಕ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಅದರಲ್ಲಿ ನಮ್ಮ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಅಂಶ ಇದ್ದೇ ಇರಬೇಕು. ಮನಸ್ಸಿಗೆ ಖುಷಿ ಕೊಡುವಂಥ ಅಂಶ ಅಂದಾಗ ಅಲ್ಲಿ ಇತರರಿಗೂ ಕೂಡ ಅಲ್ಲಿ ಖುಷಿಯನ್ನು ಸಿಗುವಂಥ ಒಂದು ಉದ್ದೇಶ ಇರಬೇಕು ಅಂತಲೇ ಹೇಳ್ಬೋದು. ಈ ಒಂದು ಉದ್ದೇಶದ ಮೂಲಕ, ಈ ಒಂದು ಉದ್ದೇಶ ಇಟ್ಟುಕೊಂಡೇ ಪೂರ್ಣಿಮಾ ದಾಸ್ ಅವರು ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿನ ಕಾಲ ಎಷ್ಟು ಕಮರ್ಷಿಯಲ್ ಆಗಿದೆ ಅಂತ ನಾನು ಹೇಳಿದ್ನಲ್ಲ ಆವಾಗಲೇ. ಚಿಕ್ಕ ಪುಟ್ಟ ವಸ್ತುಗಳನ್ನು ಇನ್ನೊಬ್ರಿಗೆ ಕೊಡಬೇಕಾದ್ರೂ ಕೂಡ ಸಾಕಷ್ಟು ಬಾರಿ ಯೋಚನೆ ಮಾಡ್ತೀವಿ, ಏನು ಕೊಡಲಾ ಬೇಡವೋ, ನನ್ನ ದುಡ್ಡು ನಾನು ಯಾಕೆ ಇನ್ನೊಬ್ರಿಗೆ ಕೊಡಲಿ ಅನ್ನೋ ರೀತಿಯಲ್ಲಿ. ಆದರೆ ಬೇರೆ ಮಕ್ಕಳು ಕೂಡ ಚೆನ್ನಾಗಿರಬೇಕು, ಬೇರೆಯವರು ಕೂಡ ಸಂತೋಷವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಹೌಸ್ ವೈಫ್ ಆಗಿದ್ದಂತಹ ಪೂರ್ಣಿಮಾ ಈ ಒಂದು ಎನ್ ಜಿ ಒನ ಸ್ಥಾಪನೆ ಮಾಡಿದ್ರು. ಎನ್ ಜಿ ಒ ಮೂಲಕ ಸಣ್ಣ ಪುಟ್ಟಂತಹ ಸೋಷಿಯಲ್ ವೆಲ್ಫೇರ್ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ವ್ಯಕ್ತಿತ್ವ ಇದ್ದವರು ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.